ನಮಸ್ತೆ ಸ್ನೇಹಿತರೆ, ಡ್ರೀಮ್ಸ್ ಪ್ರಾಪರ್ಟೀಸ್ ಇನ್ ಚಿತ್ರದುರ್ಗ. ಸ್ನೇಹಿತರೆ, ಏನು ರಘು ಇವತ್ತು ಯಾವುದೋ ಸೈಟ್ದು ಮಾರ್ಕಿಂಗ್ ಮಾಡೋದು ತೋರಿಸ್ತಾ ಇದ್ದಾರಲ್ಲ ಅಂತ ಅನ್ಕೊಂಡ್ಬಿಟ್ರಿ. ಇದು ಡ್ರೀಮ್ಸ್ ಪ್ರಾಪರ್ಟೀಸ್ ಇನ್ ಚಿತ್ರದುರ್ಗದ್ದು 6ನೇ ಪ್ರಾಜೆಕ್ಟು ವಿದ್ಯಾನಗರ ಚಿನ್ನಪ್ಪ ಬಡಾವಣೆ ನಡೀತಾ ಇದೆ ಸ್ನೇಹಿತರೆ. ಆ ಮನೆಯದು ಮೇಕಿಂಗ್ ವಿಡಿಯೋ ಇದು. ಒಂದು 3 ಹಂತದ ವಿಡಿಯೋ ಬರುತ್ತೆ ಈ ಮನೆಯದು. ಇದು ಮೊದಲನೇ ವಿಡಿಯೋ ಆಗಿರುತ್ತೆ. ಫಸ್ಟು ಸೈಟ್ ಮಾರ್ಕಿಂಗು ಇಂದ ಸ್ಟಾರ್ಟ್ ಆಗಿ ನಿಮಗೆ ಪಿಲ್ಲರ್ ಗುಂಡಿ, ಹಾಗೆ ಬೋರಲ್ಲಿ ಯಾವ ಥರ ನೀರು ಬಿದ್ದಿದೆ ಎಲ್ಲದೂ ಡೀಟೇಲ್ಸ್ ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ. ಈ ಮನೆ ಸೇಲ್ಗೆ ನಡೀತಾ ಇರೋದ್ರಿಂದ ವಿಡಿಯೋ ಮಾಡ್ತಾಯಿದ್ದೀನಿ ನಾನು, ಮೇಕಿಂಗ್ ವಿಡಿಯೋ. ಈಗ ಮನೆ ಪರ್ಚೇಸ್ ಮಾಡೋರು ಸೇಲ್ ಮನೆ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇರಲ್ಲ. ಅದಕ್ಕೋಸ್ಕರ ನಾನು ಮೇಕಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಮನೆಯದು ಆಲ್ರೆಡಿ RCC ಆಗಿ ಪ್ಲಾಸ್ಟಿಂಗ್ ಹಂತದಲ್ಲಿ ಬಂದಿದೆ ಇದು ಮನೆ. ಹಂತ ಹಂತವಾಗಿ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನೋಡಿ ಬೈ ಮಾಡ್ತಕ್ಕಂಥವ್ರು ಖಂಡಿತವಾಗ್ಲೂ ಈ ಮನೆ ಬೈ ಮಾಡ್ಬೋದು. ಒಂದೂವರೆ 2.5. ಸ್ನೇಹಿತರೆ, ಬೋರ್ದು ಡ್ರಿಲ್ ಆಯಿತು. ಸುಮಾರು ಒಂದು 2.5 ಇಂದ 3 ಇಂಚು ನೀರು ಸಿಕ್ಕಿದೆ ಸ್ನೇಹಿತರೆ. ಈಗ ನೆಕ್ಸ್ಟು ಪಿಲ್ಲರ್ ಗುಂಡಿ ತೆಗಿತಾ ಇದ್ದಾರೆ, ನೋಡ್ಬೋದು ನೀವು. ಪಿಲ್ಲರ್ ಗುಂಡಿ ಸೈಜ್ ಬಂದು 4ಕ್ಕೆ 4 ಅಡಿ ಅಗಲ ಬರುತ್ತೆ. ಡೀಪ್ ಬಂದು 5.5 ಅಡಿ ಡೀಪ್ ಮಾಡಿದ್ದಾರೆ ಸ್ನೇಹಿತರೆ. ವೆಸ್ಟ್ ಫೇಸಿಂಗು ಸೈಟ್ ಬರುತ್ತೆ. ಸೈಟ್ ಫೇಸಿಂಗ್ ಬಂದು ವೆಸ್ಟ್ ಬರುತ್ತೆ. ಮೇನ್ ಡೋರ್ ಬಂದು ನಾರ್ತ್ ಫೇಸಿಂಗಿಗೆ ಮೇನ್ ಡೋರ್ ಮಾಡಿದ್ದಾರೆ ಈ ಮನೆಯದು. ನೋಡಿ, ಪಿಲ್ಲರ್ ಗುಂಡಿ ಆಗಿದೆ. ಪಿಲ್ಲರ್ ಗುಂಡಿ 4x4 ಮತ್ತು ಡೀಪ್ ಬಂದು 5.6 5.5 ಅಡಿ ಡೀಪ್ ಬರುತ್ತೆ. ಇದು ನಿಮಗೆ ಸಂಪ್ ಬರುತ್ತೆ. ಸಂಪು ನಿಮಗೆ 2 ಟ್ಯಾಂಕರ್ ಅಷ್ಟು ನೀರಿಡಿಯಷ್ಟು ಸಂಪ್ ಬರುತ್ತೆ. ಸ್ನೇಹಿತರೆ, ಡ್ರೀಮ್ಸ್ ಪ್ರಾಪರ್ಟೀಸ್ ಇನ್ ಚಿತ್ರದುರ್ಗದ್ದು ನಮ್ಮ ಕಡೆಯಿಂದ ಇದು 6ನೇ ಪ್ರಾಜೆಕ್ಟು ಸ್ಟಾರ್ಟ್ ಆಗಿರೋದು. ನೋಡಿ, ಬೇಸ್ ಮಟ್ಟಕ್ಕೆ ನಿಮಗೆ ಬೋರ್ಡ್ರಸ್ ಹಾಕ್ಕೊಂಡು ಎಲ್ಲ ನಿಮಗೆ ಅದಕ್ಕೆಲ್ಲ ಯಾವ ರೀತಿ ರೆಡಿ ಮಾಡ್ತಾಯಿದ್ದಾರೆ ನಿಮಗೆ ಗೊತ್ತಾದ ಫೋಟೋ ಅಪ್ಲೋಡ್ ಮಾಡಿದ್ದೀನಿ. ಇದು ನಿಮಗೆ ಸಂಪು ಒಂದು ಸುಮಾರು 1.5ಇಂದ 2 ಟ್ಯಾಂಕರಷ್ಟು ನೀರು ಹಿಡಿಯುತ್ತೆ. ಸ್ನೇಹಿತರೆ, ನೀವು ಹಂಗೆ ವಿಡಿಯೋ ನೋಡ್ತಾ ಹೋದರೆ ನಿಮಗೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ಫೋಟೋಸ್ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಇದು ಬೇಸ್ ಮಟ್ಟ ಆಗ್ತಾ ಇರೋದು. ಬೇಸ್ ಮಟ್ಟ ಆದಮೇಲೆ ನೀರು ಬಿಟ್ಟು ಕ್ಯೂರಿಂಗಿಗೆ ಬಿಟ್ಟಿದ್ದೀವಿ.
ನೀರು ಬಿಟ್ಟ ನಂತರ ನಿಮಗೆ ಅದು ವಾಟ್ರ್ ಇಳಿಯೋದಕ್ಕೋಸ್ಕರ ಎಲ್ಲ ಮಾರ್ಕಿಂಗ್ ಮಾಡೋದು. ಇದು ನಿಮಗೆ ಒಂದು ನಿಂಟ್ರ್ ಲೆವೆಲ್ಗೆ ಕಟ್ಟಡ ಆಗಿದೆ. ನೋಡ್ಬೋದು ನೀವು, ಗೋಡೆ ಎಲ್ಲ ನೀಟಾಗಿ ಕ್ಯೂರಿಂಗ್ ಮಾಡಿದ್ದಾರೆ. ಇದು ವಿಡಿಯೋ. ಇದು ಡೈನಿಂಗ್ ಹಾಲ್ ಪಕ್ಕದಲ್ಲೇ ಕಿಚನ್ ಬರುತ್ತೆ ಸ್ನೇಹಿತರೆ. ಇದು ಹಾಲ್ ಯುಟಿಲಿಟಿ ಪಕ್ಕದಲ್ಲೇ ನಿಮಗೆ ಪೂಜಾ ರೂಮ್ ಬರುತ್ತೆ. ಇದು ಟಿವಿ ಕ್ಯಾಬಿನೆಟ್ಗೆ ಸ್ಪೇಸ್ ಬಿಟ್ಟಿದ್ದಾರೆ ನೋಡಿ. ಬೆಡ್ರೂಮ್ ಇದು. ಕನ್ಸ್ಟ್ರಕ್ಷನ್ನು ಭಾಳ ನೀಟಾಗಿ ವರ್ಕ್ ಮಾಡಿದ್ದಾರೆ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ ಒಂದು. ಇದು ಜನರಲ್ ಬಾತ್ರೂಮ್ ಪಕ್ಕದಲ್ಲೇ ನಿಮಗೆ ಇನ್ನೊಂದು ಬೇಬಿ ಬೆಡ್ರೂಮ್ ಕೊಟ್ಟಿದ್ದಾರೆ ನೋಡಿ. 7 ಅಡಿಗೆ ನಿಮಗೆ ನಿಂಟ್ಲಿಗೆ ಕಬ್ಬಣ ಕಟ್ತಾ ಇರೋದು ಇಮೇಜ್ ಇದು. ಮನೆ ಬೈ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಾರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಮನೆ ಕೊಡಿಸ್ಕೊಡ್ತಾರೆ. ಇದು ಆರ್ ಸಿ ಸಿ ಕಬ್ಬಣ ಕಟ್ಟಿ ಎಲ್ಲ ರೆಡಿ ಇದೆ ನೋಡಿ. ಈ ಮನೆ ಇವಾಗ RCC ಆಗಿ ಒಳಗಡೆ ಪ್ಲಾಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಎಕ್ಸ್ಟ್ರಾ ಬೀಮು ಹಾಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ನಿಮಗೆ ಯಾವ ಒಂದು 16 mm ರಾಡ್, ಆಲ್ಮೋಸ್ಟ್ ಆಲ್ 16 mm ರಾಡ್ ಯೂಸ್ ಮಾಡಿದ್ದಾರೆ. ಸುತ್ತಲೂ ಬೀಮ್ ಕೊಟ್ಟಿದ್ದಾರೆ RCCಗೆ. 9 ಇಂಚ್ ವಾಲ್ ಎಲ್ಲಿ ಬರುತ್ತೋ ಸೆಂಟ್ರು ಪಿಲ್ಲರ್ಗೂ ನಿಮಗೆ 16 mm ರಾಡ್ ಯೂಸ್ ಮಾಡಿದ್ದಾರೆ. ಇದು ನಿಮಗೆ 4 ತಿಂಗಳು 5 ತಿಂಗಳು ಪ್ರೊಸೆಸಿಂಗ್ ವಿಡಿಯೋ. ಇದು ಹಂತವಾಗಿ ವಿಡಿಯೋ ಮಾಡಿ ನಿಮಗೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕೆಲವರು ಹೆಂಗೆ ಕಟ್ಟಿದಾರೋ ಏನೋ ಅಂತ ಹೇಳ್ಬಿಟ್ಟು ಒಂದು ಡೌಟ್ ಇರುತ್ತೆ. ಹಾಗಾಗಿ ಒಂದು ಮೇಕಿಂಗ್ ವಿಡಿಯೋ ಇತ್ತು ಅಂದರೆ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಯಾವ ರೀತಿ ಮನೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ. ನೋಡಿ ಸ್ನೇಹಿತರೆ, ಈಗ RCC ಎಲ್ಲ ಆಗಿ ನಿಮಗೆ ಕ್ಯೂರಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೆಂಟ್ರಿಂಗ್ ಎಲ್ಲ ತೆಗೆದಿದ್ದಾರೆ. ಸರಿ, ಇದಕ್ಕೆ ಮರಳು ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ಒಂದು 60% ಮರಳು ಯೂಸ್ ಮಾಡಿದ್ದಾರೆ. ಮತ್ತು ಒಂದು 40% ಕಟ್ಟೋದಕ್ಕೋಸ್ಕರ ಎಮ್ಸ್ಯಾಂಡ್ ಯೂಸ್ ಮಾಡಿದ್ದಾರೆ. ಕಟ್ಟಕ್ಕೆ ಮಾತ್ರ ಎಮ್ಸ್ಯಾಂಡ್ ಯೂಸ್ ಮಾಡಿದ್ದಾರೆ. RCC ಮತ್ತು ತಿರ್ಗಾ ಪ್ಲಾಸ್ಟಿಂಗು ಇದಕ್ಕೆಲ್ಲ ಮರಳು ಯೂಸ್ ಮಾಡಿದ್ದಾರೆ ನೋಡಿ. ಈ ಹಂತದಲ್ಲಿದೆ ಸ್ನೇಹಿತರೆ. ಇದು ಮನೆ ಪ್ಲ್ಯಾನು. ಹಾಗೆ ಮುಂದೆಗಡೆ ಫ್ರಂಟ್ ಎಲಿವೇಶನ್ ಈ ಥರ ಬರುತ್ತೆ. ಧನ್ಯವಾದಗಳು ಸ್ನೇಹಿತರೆ.